ಆತ್ಮೀಯರೇ, ಇಂದಿನ ತರಗತಿ ನಿಮಗೆಲ್ಲ ಸ್ವಾಗತ. ಸ್ಪರ್ಧಾಕಾಂಕ್ಷಿಗಳೇ, ಜ್ಞಾನಾಕಾಂಕ್ಷಿಗಳೇ, ನಿಮ್ಮೊಂದಿಗೆ ಹಂಚಿಕೊಳ್ಳಲು ತಂದಿರುವಂಥ ವಿಷಯವಸ್ತು ಸಿಂಧೂ ನದಿ ನಾಗರಿಕತೆ. ಕ್ರಿಸ್ತಪೂರ್ವ 2500ರಿಂದ 1700ರವರೆಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಇದು ಭಾರತದ ಅತಿ ಪ್ರಾಚೀನ ಹಾಗೂ ಜಗತ್ತಿನ ಪ್ರಥಮ ನಗರ ನಾಗರಿಕತೆಯಾಗಿದ್ದು, ಈಜಿಪ್ಟ್ ಹಾಗೂ ಮೆಸೊಪೊಟೇಮಿಯಾ ನಾಗರಿಕತೆಗಳಿಗೆ ಸಮಕಾಲೀನವಾಗಿದೆ. ಸಿಂಧೂ ನದಿ ಭಾರತದ ನಾಗರಿಕತೆಯ ತೊಟ್ಟಿಲು ಎನ್ನುವರು. ಇದನ್ನು ಹರಪ್ಪ ಸಂಸ್ಕೃತಿ, ಪ್ರೋಟೋ ದ್ರಾವಿಡಿಯನ್ ಸಂಸ್ಕೃತಿ, ಪೂರ್ವ ಆರ್ಯನ್ ಸಂಸ್ಕೃತಿ, ಇಂಡೋ ಸುಮೇರಿಯನ್ ನಾಗರಿಕತೆ, ಪ್ರೋಟೋ ಇಂಡಸ್ ಸಂಸ್ಕೃತಿ, ಚಾಲ್ನೋತಿಕ್ ಸಂಸ್ಕೃತಿ ಎನ್ನುವರು. ಮೆಸೊಪೊಟೇಮಿಯನ್ನರು ಈ ನಾಗರಿಕತೆಯನ್ನು ಮೆಲುಹಾ ಎಂದು ಕರೆದರು. ಈ ನಾಗರಿಕತೆ ನಿಯೋಲಿಥಿಕ್ ಏಜ್ ಅಂದರೆ ನವಶಿಲಾಯುಗ ಕಾಲದಲ್ಲಿ ಬೆಳೆದ ನಾಗರಿಕತೆ ಲೋಹಯುಗ. ಈಗ ಉತ್ಖನನ ವಿಷಯವನ್ನು ನೋಡ್ಕೊಂಡು ಬರುವ 1856ರಲ್ಲಿ ಪಾಕಿಸ್ತಾನದ ಸಿಂಧ್ನಲ್ಲಿ ಆಕಸ್ಮಿಕವಾಗಿ ಸುಟ್ಟ ಇಟ್ಟಿಗೆ ಅವಶೇಷಗಳು ದೊರೆತವು. 1862ರಲ್ಲಿ ಅಲೆಕ್ಸಾಂಡರ್ ಕನಿಂಗ್ ಹ್ಯಾಮ್, ಭಾರತೀಯ ಪುರಾತತ್ವದ ಪಿತಾಮಹ ಅಂತ ಈತನನ್ನು ಕರಿತೇವೆ, ಪ್ರಥಮ ಬಾರಿ ಮುದ್ರೆಗಳನ್ನು ಪತ್ತೆ ಮಾಡಿದವರು. 1904ರಲ್ಲಿ ವೈಸ್ರಾಯ್ ಕರ್ಜನ್ ಕಲ್ಕತ್ತಾದಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಸ್ಥಾಪಿಸಿದ ಮೊದಲ DG ಅಂದರೆ ಜಾನ್ ಮಾರ್ಷಲ್. 1921ರಲ್ಲಿ ದಯಾರಾಮ್ ಸಾಹನಿ ಹರಪ್ಪ ನಿವೇಶನ ಸಂಶೋಧನೆ ಮಾಡಿದರು. 1922ರಲ್ಲಿ RD ಬ್ಯಾನರ್ಜಿ ಮೊಹೆಂಜೊದಾರೋ ನಿವೇಶನ ಸಂಶೋಧಿಸಿದರು. 1923-24ರಲ್ಲಿ ಜಾನ್ ಮಾರ್ಷಲ್ ಇಲಿಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಪತ್ರಿಕೆಯಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಎಂಬ ವರದಿ ಪ್ರಕಟಿಸಿದಾಗಿನಿಂದ ಈ ನಾಗರಿಕತೆ ಜಗತ್ತಿಗೆ ಪರಿಚಯವಾಯಿತು. ಅಂದಿನಿಂದ ಭಾರತದ ಇತಿಹಾಸ 5000 ವರ್ಷಗಳಷ್ಟು ಹಿಂದೆ ಹೋಯಿತು. ಇಲ್ಲಿಯವರೆಗೆ ಸುಮಾರು 1500 ಸ್ಥಳಗಳಲ್ಲಿ ಈ ನಾಗರಿಕತೆಯ ನಿವೇಶನಗಳು ಕಂಡುಬಂದಿವೆ. ಪಾಕಿಸ್ತಾನದಲ್ಲಿ ಸುಮಾರು 500 ನಿವೇಶನಗಳಿವೆ. ಇದರ ವ್ಯಾಪ್ತಿ ನೋಡೋದಾದರೆ ಪೂರ್ವದ ಪಶ್ಚಿಮಕ್ಕೆ 1600 ಕಿಲೋಮೀಟರ್, ಉತ್ತರ ದಕ್ಷಿಣಕ್ಕೆ 1100 ಕಿಲೋಮೀಟರ್ ವ್ಯಾಪ್ತಿ ಹೊಂದಿದೆ. ವಿಸ್ತೀರ್ಣ 25 ಲಕ್ಷ ಚದರ ಕಿಲೋಮೀಟರ್. ಕೊನೆಯ ಅಂಚಿನ ನೆಲೆಗಳು: ಉತ್ತರಕ್ಕೆ ಕಾಶ್ಮೀರ ಮಾಂಡೋ, ಪೂರ್ವಕ್ಕೆ UP ಅಲಂಗೀರ್ಪುರ ಉತ್ತರ ಪ್ರದೇಶ್, ಪಶ್ಚಿಮಕ್ಕೆ ಪಾಕಿಸ್ತಾನದ ಸೂಕ್ತ ಜೆಂಡರ್, ದಕ್ಷಿಣಕ್ಕೆ MH ದೈಮಾಬಾದ್. ಇದು ಎಲ್ಲೆಲ್ಲಿ ವ್ಯಾಪಿಸಿದೆ ಅಂತ ನೋಡೋದಾದರೆ ಜಮ್ಮು, ಕಾಶ್ಮೀರ, ಪಂಜಾಬ್, ಹರಿಯಾಣ, ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಉತ್ತರಾಖಂಡ. ನಾಗರಿಕತೆಯು ತ್ರಿಕೋನಾಕಾರದಲ್ಲಿ ಹರಡಿದೆ. ಈ ನಾಗರಿಕತೆಯನ್ನು ಹರಪ್ಪ ಸಂಸ್ಕೃತಿ ಎಂದು ಕರೆಯುವರು. ಇದು ಜಾನ್ ಮಾರ್ಷಲ್ ಅವರ ಪ್ರಕಾರ. ಪ್ರಮುಖ ನಿವೇಶನಗಳು ನೋಡೋದಾದರೆ ಸಂಶೋಧನೆ 1921ರಲ್ಲಾಯಿತು. ಇದನ್ನು ಮಾಡಿದವರು ದಯಾರಾಮ್ ಸಾಹನಿ. ಸ್ಥಳ ಪಾಕಿಸ್ತಾನ್ ಪಂಜಾಬ್ ಪ್ರಾಂತ್ಯದ ಮಾಂಟೆಗೋ ಜಿಲ್ಲೆ, ರಾವಿ ನದಿಯ ಎಡದಂಡೆ. ಇದು ಉತ್ತರ ರಾಜ್ಯದ ರಾಜಧಾನಿಯಾಗಿತ್ತು. ಋಗ್ವೇದದಲ್ಲಿ ಇದನ್ನು ಹರೋಶಿಯಾ ಎಂದು ಕರೆಯಲಾಗಿದೆ. ಇದು ಸಿಂಧು ನಾಗರಿಕತೆಯ ಗೇಟ್ವೇ ಸಿಟಿ. ಸಾರ್ವಜನಿಕ ಉಗ್ರಾಣ, ಕಾರ್ಮಿಕ ವಸತಿ ಗೃಹಗಳು, ಜಿಂಕೆಯನ್ನು ಬೇಟೆ ಮಾಡುವ ಮುದ್ರೆ ಮತ್ತು ಎತ್ತಿನ ಗಾಡಿ ಅವಶೇಷಗಳು ಇಲ್ಲಿ ದೊರೆತಿವೆ. ನಟರಾಜನ ಮೂರ್ತಿ ಕೂಡ ಇಲ್ಲಿ ಸಿಕ್ಕಿದೆ. ಸುಣ್ಣದ ಕಲ್ಲಿನಿಂದ ತಯಾರಿಸಿದ ಗಡ್ಡಧಾರಿ ಪುರುಷನ ಪ್ರತಿಮೆ ದೊರೆತಿದೆ. ಇನ್ನು ಎರಡನೇ ನಿವೇಶನಕ್ಕೆ ಬರೋದಾದರೆ ಮೊಹೆಂಜೊದಾರೋ 1922ರಲ್ಲಿ RD ಬ್ಯಾನರ್ಜಿ ಅವರಿಂದ ಸಂಶೋಧನೆ ಆಯಿತು. ಇದರ ಸ್ಥಳ ಪಾಕಿಸ್ತಾನ ಸಿಂಧ್ ಪ್ರಾಂತ್ಯದ ಲಾರ್ಖಾನಾ ಜಿಲ್ಲೆ. ಇದು ಅತಿ ದೊಡ್ಡ ನಿವೇಶನ, ಅಂದರೆ 200 ಹೆಕ್ಟೇರ್ ವಿಸ್ತೀರ್ಣ ಹೊಂದಿದೆ. ಸಿಂಧು ಭಾಷೆಯಲ್ಲಿ ಮೌಂಡ್ ಆಫ್ ಡೆಡ್ ಅಂದರೆ ಮೃತರ ದಿಬ್ಬ, ನಖಲಿಸ್ತಾನ್ ಎನ್ನುವರು. ಸಿಂಧು ನದಿಯ ದಂಡೆಯ ಮೇಲಿದೆ. ಬೃಹತ್ ಸ್ನಾನದ ಕೊಳ ದೊರೆತಿದೆ, ಗ್ರೇಟ್ ಬಾತ್. 7 ಬಾರಿ ಮರು ನಿರ್ಮಾಣ ಹೊಂದಿದೆ. ಇನ್ನು ಮೂರನೇ ನಿವೇಶನ ಕಾಲಿಬಂಗನ್
ಕಾಲಿಬಂಗಾಳ ಅಂದರೆ ಕಪ್ಪು ಬಳೆ ಎಂದರ್ಥ. 1953ರಲ್ಲಿ ಘೋಷ್ ಇದನ್ನು ಸಂಶೋಧನೆ ಮಾಡಿದರು. ಸ್ಥಳ ರಾಜಸ್ಥಾನ ಗಂಗಾನಗರ ಜಿಲ್ಲೆ, ಗಗ್ರ ನದಿಯ ದಡದಲ್ಲಿದೆ. ಅವಶೇಷಗಳು ಯಜ್ಞಕುಂಡಗಳು, ಒಂಟೆಗಳ ಮೂಳೆ, ಭೂಮಿ ಉಳುಮೆ ಮಾಡಿದ್ದು. ಇನ್ನು ಲೋಥಲ್ ಸಂಶೋಧನೆ 1959-62 SR ರಾವ್ ನಮ್ಮ ಕರ್ನಾಟಕದವರು. ಗುಜರಾತ್ನ ಕ್ಯಾಂಬೆ ತೀರ, ಅಹಮದಾಬಾದ್ ಸಮೀಪ ಬೊಗಾವೋ ನದಿ ದಡದಲ್ಲಿದೆ. ಇದು ಸಿಂಧೂ ಜನರ ಅತಿ ದೊಡ್ಡ ಹಡಗುಕಟ್ಟೆ. ಮೆಸ್ಪೊಟೇಮಿಯಾಗೆ ನೇರ ವ್ಯಾಪಾರ ಸಂಪರ್ಕವಿತ್ತು. ಇನ್ನು ಅವಶೇಷಗಳು ನೋಡ್ಕೊಂಡು ಬರೋದಾದರೆ ಅಗ್ನಿಕುಂಡ, ಸ್ತ್ರೀ ಪುರುಷ ಜೋಡಿ ಸಮಾಧಿಗಳು, ಇಲ್ಲಿನ ಮನೆಗಳು ಪ್ರಮುಖ ಬೀದಿಗೆ ಬಾಗಿಲನ್ನು ಹೊಂದಿವೆ. ಇನ್ನು ಚೂನೋದಾರೋ ಒಳಚರಂಡಿ, ಚರಂಡಿ ವ್ಯವಸ್ಥೆ ಇಲ್ಲ. ಸಂಶೋಧನೆ 1931. ಇದನ್ನು ಮಾಡಿದವರು NG ಮಜುಮ್ದಾರ್. ಸ್ಥಳ ಪಾಕಿಸ್ತಾನದಲ್ಲಿ ಸಿಂಧು ನದಿಯ ದಡ. ಬೊಂಬೆ ಆಟಿಕೆಗಳ ತಯಾರಿಕೆಗೆ ಪ್ರಸಿದ್ಧವಾಗಿತ್ತು. ಅವಶೇಷಗಳು ಮಸಿ-ಕುಡಿಕೆ, ಮಾತೃದೇವತಾ ಮೂರ್ತಿ, ಕಿವಿಯುಂಗುರ, ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಲ್ಲಿ ದೊರೆತಿದೆ. ಸಾಮಾನ್ಯವಾಗಿ ಇದು 8ನೇ ಕ್ಲಾಸಿನ ಸಮಾಜ ವಿಜ್ಞಾನ ವಿಸ್ತೃತ ರೂಪ. ಸೇವ್ ಮಾಡಿ ಇಟ್ಕೊಳ್ಳಿ ಒಂದು ಕಡೆಗೆ. ನಾಳೆ ಪರೀಕ್ಷೆಗೆ ಏನಾದರೂ ಇದ್ರಗಳ ಮೇಲೆ ಪ್ರಶ್ನೆಗಳು ಟಿಪ್ಪಣಿಗಳು ಬಂದಿದ್ದೆ ಆದರೆ ನನ್ನ ಶ್ರಮ ಸಾರ್ಥಕ ಅಂದ್ಕೊಳ್ತೇನೆ. ಇದರ ಮುಂದಿನ ವಿಷಯವನ್ನು ಮತ್ತು ಮುಂದಿನ ವಿಡಿಯೋಗಳಲ್ಲಿ ತರಲಿಕ್ಕೆ ಇಷ್ಟಪಡ್ತೇನೆ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.